ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ ಅಂದರೆ ಇಡೀ ದೇಶದಲ್ಲೇ ಅವ್ರಿಗೆ ನೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಅವರಿಗೆ 2-3 ರಾಜ್ಯಗಳೆಲ್ಲ ಅವ್ರಿಗೇನು ಅಷ್ಟೇ ಇಷ್ಟು ಅಸ್ತಿತ್ವ ಇದೆ. ಇವತ್ತು ಅದನ್ನು ಕಳ್ಕೊಂತೀವಿ ಅನ್ನೋ ಭಯ. ಮಹಾರಾಷ್ಟ್ರದಲ್ಲಿ NCP ಶಿವಸೇನೆ ಕೂಡ ಇವ್ರನ್ನ ಕೈ ಬಿಟ್ಟಿದ್ದಾರೆ. ಹೈಕಮಾಂಡ್ ಸಂಪೂರ್ಣ ವೀಕ್ ಅನ್ನೋದು 10 ವರ್ಷಗಳ ಹಿಂದೆನೇ ವೀಕ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅಂದರೆ ಈಗ DK ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ನಿಲ್ಲಿಸಲಿಕ್ಕೆ ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಡೈವರ್ಟ್ ಮಾಡ್ತಾರೆ. ಅಂದರೆ ಬರೀ ರಾಜಕೀಯ ಸುದ್ದಿಗಳು. ನಾನು ಒಂದು ಮಾತನ್ನು ಹೇಳಿದೆ ತಮಗೆ, ಅವರು DK ಶಿವಕುಮಾರ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗಾದರೂ ತಪ್ಪಿಸಬೇಕು, ನಾನು ಇಳಿಬಾರ್ದು, ಅವ್ರು ಕೂಡಬಾರ್ದು ಅನ್ನೋದು ಒಂದು ಲೆಕ್ಕ. ಲಾಸ್ಟ್ ಟೈಮ್ ಇದು ಹೇಳಿದ್ರು ನೀವು. ಹೌದು. ಎರಡನೇದು ಬಂದು ಪಬ್ಲಿಕ್ಕಲ್ಲಿ ನಿರಂತರವಾಗಿ ಯಾವುದೋ ಒಂದು ಸಮಾವೇಶಗಳು ಮಾಡೋದ್ರ ಮೂಲಕ ಜನಗಳಲ್ಲಿ ಇದ್ದಾನೆ, ಇವ್ರನ್ನ ತೆಗಿಬಾರ್ದು ಅಂತೇಳಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡುವಂಥದ್ದು. ಈ ರೀತಿ ಬರೀ ರಾಜಕೀಯನೇ ಮಾಡ್ತಾ ಇದ್ದಾರೆ ಬಿಟ್ಟರೆ ನಿಮಗೆ ಅಭಿವೃದ್ಧಿ ಕೆಲಸಗಳೂ ಇಲ್ಲ. ಜೊತೆಗೆ ಅವ್ರ ಮೇಲೆ ಇಷ್ಟೆಲ್ಲ ದೊಡ್ಡ ಆಪಾದನೆ ಬಂದ ಮೇಲೆ ಮೊದಲನೇ ದಿನವೇ ಅವ್ರೇನಾದರೂ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಹೊರಗಡೆ ಸುದ್ದಿಗಳಾಗ್ತಾಯಿದ್ರು. ಅವರೆಷ್ಟು ತಡ ಮಾಡ್ತಾ ಇದ್ದಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅವ್ಯವಹಾರಗಳು, ಅವ್ರ ಇಡೀ ಕುಟುಂಬದ ಅವ್ಯವಹಾರಗಳು ಇವತ್ತು 140 ಮಂದಿ ಅಂತ ಸುಳ್ಳು ಹೇಳ್ತಾರೆ ಹೇಳಿ. ಮತ್ತು ಅವ್ರ ಮನುಷ್ಯರೇ ಆಗಿರ್ತಾರೆ. 140 ಮಂದಿ ಕೂಡ ಅವ್ರ ಕುಟುಂಬಕ್ಕೆ ಭಾಳ ಬೇಕಾಗಿರುವಂಥವ್ರು, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥವ್ರು, ಅಥವಾ ಅವ್ರ ಫಾಲೋಯರ್ಸು, ಅಥವಾ ಅವ್ರ ಗ್ರಾಮದವರು, ಇಂಥವರೇ ಇರ್ತಾರೆ. ED ಮುಂದೆ ಹೋದಾಗ ಅವರು ಇದೇ ಸತ್ಯ ಹೇಳಲೇಬೇಕಾಗುತ್ತೆ. ಆ ಫ್ಲ್ಯಾಟ್ ತಗೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಂತೇಳಿ ಯಾವಾಗ ಬಯಲಿಗೆ ಬರುತ್ತೆ ಅನ್ನೋ ನಿಮಗೆ. ಮತ್ತು ED ಕೂಡ ತುಂಬ ರೆಕಾರ್ಡೆಡ್ ಆಗಿ ED ಕಾನೂನು ಎಷ್ಟು ಬಲವಾಗಿರುತ್ತೆ ಅಂತಂದರೆ, ಸುಮ್ಮನೆ ಅವ್ರು ಹೇಳ್ಬೋದು BJP ಅವರು EDನ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಬಿಡ್ತಾರೆ ಅಂತೇಳಿ. EDಗೆ ಸಪ್ರೇಟ್ ಕಾನೂನೇ ಇದೆ. 2013ರಲ್ಲಿ ಎಂಥ ಕಾನೂನು ಅಂತಂದರೆ, ₹1 ಅಮೌಂಟ್ ಬಗ್ಗೆ ಕೂಡ ತಪ್ಪು ಚಾರ್ಜ್ ಶೀಟ್ ಅವ್ರು ಫೈಲ್ ಮಾಡೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಮಾಡಿದರೆ ನೇರವಾಗಿ ಅಧಿಕಾರಿಗಳೇ ಬಲೆಗೆ ಬಿದ್ದುಬಿಡ್ತಾರೆ. ಬಲೆಗಂತಲ್ಲ, ಅವರು ಮನೆಗೆ ಹೋಗ್ಬಿಡ್ತಾರೆ. ಅಷ್ಟು ಸ್ಟ್ರಾಂಗ್ ಕಾನೂನು. ಏನಿದ್ರು ಕೂಡ ರೆಕಾರ್ಡ್ CBI ಪೊಲೀಸ್ ಇಲಾಖೆ ಇದ್ದಂಗೆ ಅದು. ಅವರು ಟಾರ್ಗೆಟ್ ಮಾಡ್ಬೋದು, ಸುಳ್ಳು ಚಾರ್ಜ್ ಶೀಟು ಹಾಕ್ಬೋದು, ನಿಜ ಇಲ್ಲದೆ ಹೋದರೂ ಕೂಡ ಅವ್ರು ಬೇಕಾದರೆ ಕಿರಿಕಿರಿ ಕೊಡಲಿಕ್ಕೆ ಮಾಡ್ಬೋದು. ಬಟ್ ED ಪರ್ಫೆಕ್ಟ್ ಲೆಕ್ಕಾಚಾರಗಳಿರುತ್ತೆ. ಆ ಲೆಕ್ಕಾಚಾರಗಳ ಆಧಾರದ ಮೇಲೆ ಅವ್ರು ಹೋಗ್ತಾ ಬಿಟ್ಟರೆ ಅವರು ಸುಮ್ಮನೆ ಕೇಸ್ ಮಾಡುವಂಥದ್ದು, ಸುಮ್ಮನೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಬಟ್ ಅವರು ನನಗೆ ತಿಳಿದಷ್ಟು ಮಟ್ಟಿಗೆ ಈ ಕ್ಷಣಕ್ಕಾದರೂ ಕೂಡ, ಇವತ್ತಿಗಾದರೂ ಕೂಡ 140 ಫ್ಲ್ಯಾಟು 300 ಕೋಟಿ ಅಟ್ಯಾಚ್ಮೆಂಟ್ ಆಗಿರೋ ಈ ಸಂದರ್ಭದಲ್ಲಾದರೂ ಕೂಡ ಅವ್ರು ಅಟ್ಲೀಸ್ಟ್ ರಾಜೀನಾಮೆ ಮಾಡಿಬಿಟ್ರೆ, ಅಟ್ಲೀಸ್ಟ್ ಇಂಥ ಸುದ್ದಿಗಳು ಅವ್ರು ಇಷ್ಟೆಲ್ಲ ರಾಜಕೀಯ 40 ವರ್ಷ ಮಾಡ್ಕೊಂಡು ಬಂದವರು ನೋಡ್ರಿ. ಮನುಷ್ಯ ಕೊನೆಯ ಗಳಿಗೆಯಲ್ಲಿ ತುಂಬ ಗೌರವದಿಂದ ಅಧಿಕಾರವನ್ನು ಬಿಟ್ಕೊಡುವಂಥದ್ದಾಗಿರ್ಬೋದು, ಅಥವಾ ಮನೆಗೆ ಗೌರವದಿಂದ ಹೋಗುವಂಥದ್ದು ಆಗಬೇಕಾಗಿತ್ತು. ಬಟ್ ಇವಾಗ ಕಾಲ ಮೀರಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಅವರು ಕಪ್ಪು ಪಟ್ಟಿ ಅವ್ರ ಹಣೆಗೆ ಅವರೇ ಕಟ್ಕೊಂಡಂಗೆ ಆಯಿತು. ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 140 ಮೇಲೆ ಫ್ಲ್ಯಾಟ್ಗಳು, 140 ಸೈಟ್ಸ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ವ್ಯಾಲ್ಯೂ 300 ಕೋಟಿ ಅಂತೇಳಿ. ಇನ್ನು ನೀವು ನೋಡ್ತೀರಿ ಇದು 3000 ಕೋಟಿಗೆ ಹೋಗುತ್ತೇನ, ಇನ್ನು ಏನು ಹೋಗುತ್ತೆ ನೋಡ್ತೀರಿ. ಅಂದರೆ ಪಾರ್ಟ್ ಬೈ ಪಾರ್ಟು, ಅಂದರೆ 140 ಮಂದಿನ ಇಂಟ್ರಾಗೇಷನ್ ಮಾಡಿ ಆ ಸೈಟ್ ಮಾಲೀಕರು ಯಾರು ಇರ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗಿರುತ್ತೆ. 140 ಮಂದಿನ ಕರೆದು ಈ ಸೈಟ್ ನೀವು ಖರೀದಿ ಮಾಡಿದಿರಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಆದಾಯ ಏನು, ಈ ಫ್ಲ್ಯಾಟ್ ತಗೊಳ್ಳೋದಕ್ಕೆ ಎಷ್ಟು ಅಮೌಂಟ್ ಆಗಿದೆ, ಸರ್ಕಾರಕ್ಕೆ ನೀವು ಮೂಡಾಗಿ ಎಷ್ಟು ಹಣ ಕಟ್ಟಿದ್ದೀರಿ, ಅಷ್ಟು ಹಣ ಕಟ್ಟೋ ಯೋಗ್ಯತೆ ಅವ್ರಿಗಿತ್ತ, ಅವ್ರ ಹಿನ್ನೆಲೆ, ಆ ಹಣ ಅವ್ರಿಗೆ ಹೇಗೆ ಬಂತು, ಇದೆಲ್ಲದನ್ನು ನೋಡ್ತಾರೆ. ಆ ಪ್ರಶ್ನೆಗಳೆಲ್ಲ ಕೇಳಿದಾಗ ನಿಮಗೆ ಸಹಜವಾಗಿ ಶಕ್ತಿ ಇರೋರಿದ್ದರೆ, ಸರ್ ನನಗೆ ಇಷ್ಟು ಇನ್ಕಮ್ ಇದೆ, ನಂದು ಇದು ಸ್ಟೇಟಸ್, ನಾನು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀನಿ, ನಾನು ಸೈಟ್ ನಾನೇ ಸ್ವಂತ ಪರ್ಚೇಸ್ ಮಾಡಿದ್ದೇನೆ, ನನಗೆ ಶಕ್ತಿ ಇತ್ತು ಅಂತೇಳಿ ಹೇಳ್ತಾರೆ. ಡಮ್ಮಿ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ, ಅನಾಮಧೇಯರು, ಯಾವುದೋ ಹಳ್ಳಿಯಲ್ಲಿ ಸಣ್ಣ ಕೂಲಿ ಮಾಡ್ಕೊತಾ ಇರ್ತಾರೆ, ಅಥವಾ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡೋರು, ಅಂಥವ್ರದ್ದೆಲ್ಲ ಬಿನಾಮಿಗಳನ್ನು ತಗೊಂಡು ಬಂದು ಇವರು ಸೈಟ್ಗಳು ಖರೀದಿ ಮಾಡಿದಾಗ ಇಂಟ್ರಾಗೇಷನಲ್ಲಿ ಅವರು ಗ್ಯಾರಂಟಿ ಹೇಳ್ತಾರೆ, ಸರ್ ನಮಗೆ ಅದೇನೂ ಗೊತ್ತಿಲ್ಲ, ಅದು ಇಂಥವ್ರು ಕರೆದ್ರು, ಅಂದರೆ ಯತೀಂದ್ರ ಅವ್ರು ಕರೆದ್ರು, ಅಥವಾ
ರಾಕೇಶ್ ಪಾಪ ಅಂತೇಳಿ ಹುಡುಗ ಸಿದ್ದರಾಮಯ್ಯ ಸ್ನೇಹಿತರ ಮಗ. ಫಸ್ಟ್ ಅವ್ರನ್ನೇ ಇಂಟ್ರಾಗೇಷನ್ ಮಾಡಿದ್ರು. ಅಂದರೆ ಅವರೆಲ್ಲ ದೊಡ್ಡವ್ರು ಕರೆದ್ರು, ನಮ್ಮ ಹೆಸರು ಮೇಲೆ ಸೈಟ್ ಇಡ್ತೀವಿ ಅಂತಂದ್ರು. ಆಯಿತು ಅಂತ ಯಾಕಂದರೆ ನಮಗೆಲ್ಲ ಮುಂದೆ ಪರಿಚಯ, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀವಿ, ಬಡವರು ನಮಗೇನು ಗೊತ್ತಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ಬಿನಾಮಿ ಆಸ್ತಿಗಳ ಕೆಳಗಡೆ ತಗೊಂಡ್ಬಿಟ್ಟು, ಸೊ ಇದೆಲ್ಲ ಕೂಡ ಮನಿ ಲಾಂಡ್ರಿಂಗ್ ಕೆಳಗಡೆ ಇವತ್ತು 140 ಸೈಟ್ಗಳನ್ನು ಇವತ್ತು ಅಟ್ಯಾಚ್ಮೆಂಟ್ ಮಾಡಿ 300 ಕೋಟಿ ಬೆಲೆ ಮಾಡೋದನ್ನು ಇವತ್ತು ಇ.ಡಿ. ಅವರು ಸಿದ್ದರಾಮಯ್ಯ ಅವರು A1 ಆಗಿರುವಂಥ ಪ್ರಕರಣ ಆಯಿತು. ಇ.ಡಿ. ಕೇಸಲ್ಲಿ ಸಿದ್ದರಾಮಯ್ಯ ಅವರು A1 ಆಗಿರುವಂಥ ಪ್ರಕರಣದಲ್ಲಿ ಇದು ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಬರ್ತೀರಿ, ಈ 140 ಸೈಟ ಅಥವಾ 900 ಸೈಟ, ನನಗೆ ತಿಳಿದಷ್ಟು ಮಟ್ಟಿಗೆ ನನಗಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಒಂದು 1000ವರೆಗೆ ರೀಚ್ ಆಗ್ಬೋದು ಅಂತೇಳಿ ಲೆಕ್ಕ. ಅದು ಇನ್ನೂ ದಾಟ್ಬೋದೇನೋ ಗೊತ್ತಿಲ್ಲ. ಇದು ಒಂದು ಲೇಔಟ್. ಇವಾಗ ಇದನ್ನು ಸೀರಿಯಸ್ ಆಗಿ ಇವ್ರು ಹಿಂಗೆ ಮಾಡ್ಕೊತ ಹೋದರೆ ಮೈಸೂರಲ್ಲಿ ಎಷ್ಟೆಷ್ಟು ಲೇಔಟ್ಗಳಾಗಿದೆ, ಅದರಲ್ಲಿ ಎಷ್ಟು ಬಿನಾಮಿಗಳಿದ್ದಾರೆ ಅನ್ನೋದು ಕೂಡ ಮುಂದೆ ಇದು ಕಂಟಿನ್ಯೂ. ನನಗೆ ತಿಳಿದಷ್ಟು ಮಟ್ಟಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ಮಾಡಿದರೆ ಅದು ಸಿದ್ದರಾಮಯ್ಯ ಅವರು ಆಗ್ತಾರೆ. ಯಾಕಂದರೆ ಇಷ್ಟವರೆಗೆ ಎಲ್ಲರೂ ಕೂಡ, ಈಗ ನನ್ನಲ್ಲೂ ಕೂಡ ಒಂದು ಭಾವನೆ ಇತ್ತು, ಅವರು ತುಂಬ ಲೋ ಪ್ರೊಫೈಲು, ಅವರು ಈ ರೀತಿ ದುಡ್ಡಿಗೆ ಆಸೆ ಪಡುವ ವ್ಯಕ್ತಿಗಳಲ್ಲ. ಅವ್ರು ಏನಿದ್ರು ಕೂಡ ರಾಜಕೀಯಕ್ಕೋಸ್ಕರ ಮಾತಾಡ್ಬೋದಾಗಲಿ, ಬಟ್ ಈ ಥರ ಅವರು ಅವ್ಯವಹಾರ ಮಾಡಿರ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಇದ್ದಿಲ್ಲ. ಯಾವತ್ತೂ ಇದು ಮುಡ ಹಗರಣ ಬಯಲಿಗೆ ಬಂತು. ನಾನು ಡೀಪಾಗಿ ನೋಡಿದಾಗ, ನಾನು ಪಾಯಿಂಟ್ಸ್ ಮೇಲ್ನೋಟಕ್ಕೆ ನೋಡಿದಾಗ ಅವತ್ತೇ ನನಗೆ ಡೌಟ್ ಬಂದು ಮೊದಲು ನಾನೇ ಹೇಳಿದ್ದೆ. 2 ತಿಂಗಳಿಂದ ಹೌದು, ಅಲ್ಲ ತಾವು ಮಾಧ್ಯಮಗಳಲ್ಲಿ ಫಸ್ಟ್ ಡೇ 500 ಕೋಟಿ ಅಂತ ಹೇಳಿ ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಾಗ, ಅಲ್ಲ 5,000 ಕೋಟಿವರೆಗೂ ಇದು ಹೋಗ್ಬೋದು, ಅತಿ ದೊಡ್ಡ ಸ್ಕ್ಯಾಮ್ ಇದು ಅಂತೇಳಿ ನಾನು ಮೇಲ್ನೋಟಕ್ಕೆ ಕಂಡು ಬಂದಿರೋದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳಿದೆ. ನಾನು ಇವತ್ತದು ಪ್ರೂವ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಕಾಂಗ್ರೆಸ್ ಹೈಕಮಾಂಡು ಭಾಳ ಗಂಭೀರವಾಗಿ ಅವರು ನಿರ್ಣಯ ತಗೋಬೇಕಾಗಿತ್ತು. ಬಟ್ ಅದು ಒಂದು ರೀತಿ ಅವ್ರೇನು ತಡ ಮಾಡ್ತಾ ಇದ್ದಾರೆ, ರಾಜ್ಯದ ಜನರಿಗೆ ದಿನೇ ದಿನೇ ಸತ್ಯ ಗೊತ್ತಾಗ್ತಾ ಇದೆ. ಅದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಮೊದಲನೇ ದಿನವೇ ಅವರು ರಾಜೀನಾಮೆ ಕೊಟ್ಟಿದ್ರೆ ಭಾಳ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇಷ್ಟೆಲ್ಲ ಬಯಲಿಗೆ ಬಂದು ಅವ್ರಿಗೆ ಅಪಮಾನ ಆಗ್ತಾ ಇದೆ. ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ ಅಂದರೆ ಇಡೀ ದೇಶದಲ್ಲೇ ಅವ್ರಿಗೆ ನೆಲೆ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಅವರಿಗೆ 2-3 ರಾಜ್ಯಗಳೆಲ್ಲ ಅವ್ರಿಗೇನು ಅಷ್ಟು ಇಷ್ಟು ಅಸ್ತಿತ್ವ ಇದೆ. ಇವತ್ತು ಅದನ್ನು ಕಳ್ಕೊಂತೀವಿ ಅನ್ನೋ ಭಯ. ಮಹಾರಾಷ್ಟ್ರದಲ್ಲಿ NCP ಶಿವಸೇನೆ ಕೂಡ ಇವ್ರನ್ನ ಕೈ ಬಿಟ್ಟಿದ್ದಾರೆ. ಹೈಕಮಾಂಡ್ ಸಂಪೂರ್ಣ ವೀಕ್ ಅನ್ನೋದು 10 ವರ್ಷಗಳ ಹಿಂದೆನೇ ವೀಕ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅಂದರೆ ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರನ್ನು ನಿಲ್ಲಿಸಲಿಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಡೈವರ್ಟ್ ಮಾಡ್ತಾರೆ. ಅಂದರೆ ಬರೀ ರಾಜಕೀಯ ಸುದ್ದಿಗಳು. ನಾನು ಒಂದು ಮಾತನ್ನು ಹೇಳಿದೆ ತಮಗೆ, ಅವರು ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗಾದರೂ ತಪ್ಪಿಸಬೇಕು, ನಾನು ಇಳಿಬಾರ್ದು, ಅವ್ರು ಕೂಡಬಾರ್ದು ಅನ್ನೋದು ಒಂದು ಲೆಕ್ಕ. ಲಾಸ್ಟ್ ಟೈಮ್ ಇದು ಹೇಳಿದ್ರು ನೀವು. ಹೌದು. ಎರಡನೇದು ಬಂದು ಪಬ್ಲಿಕ್ಕಲ್ಲಿ ನಿರಂತರವಾಗಿ ಯಾವುದೋ ಒಂದು ಸಮಾವೇಶಗಳು ಮಾಡೋದ್ರ ಮೂಲಕ ಜನಗಳಲ್ಲಿ ಇದ್ದಾನೆ, ಇವ್ರನ್ನ ತೆಗಿಬಾರ್ದು ಅಂತೇಳಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡುವಂಥದ್ದು. ಈ ರೀತಿ ಬರೀ ರಾಜಕೀಯನೇ ಮಾಡ್ತಾ ಇದ್ದಾರೆ ಬಿಟ್ಟರೆ ನಿಮಗೆ ಅಭಿವೃದ್ಧಿ ಕೆಲಸಗಳೂ ಇಲ್ಲ. ಜೊತೆಗೆ ಅವ್ರ ಮೇಲೆ ಇಷ್ಟೆಲ್ಲ ದೊಡ್ಡ ಆಪಾದನೆ ಬಂದ ಮೇಲೆ ಮೊದಲನೇ ದಿನವೇ ಅವ್ರೇನಾದರೂ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಹೊರಗಡೆ ಸುದ್ದಿಗಳಾಗ್ತಾ ಇತ್ತು. ಅವರೆಷ್ಟು ತಡ ಮಾಡ್ತಾ ಇದ್ದಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅವ್ಯವಹಾರಗಳು, ಅವ್ರ ಇಡೀ ಕುಟುಂಬದ ಅವ್ಯವಹಾರಗಳು ಇವತ್ತು 140 ಮಂದಿ ಅಂತ ಸುಳ್ಳು ಹೇಳ್ತಾರೆ ಹೇಳಿ. ಮತ್ತು ಅವ್ರ ಮನುಷ್ಯರೇ ಆಗಿರ್ತಾರೆ 140 ಮಂದಿ ಕೂಡ ಅವ್ರ ಕುಟುಂಬಕ್ಕೆ ಭಾಳ ಬೇಕಾಗಿರುವಂಥವ್ರು, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥವ್ರು, ಅಥವಾ ಅವ್ರ ಫಾಲೋಯರ್ಸು, ಅಥವಾ ಅವ್ರ ಗ್ರಾಮದವರು, ಇಂಥವರೇ ಇರ್ತಾರೆ. ಇಡಿ ಮುಂದೆ ಹೋದಾಗ ಅವರು ಇದೇ ಸತ್ಯ ಹೇಳಲೇಬೇಕಾಗುತ್ತೆ. ಆ ಫ್ಲ್ಯಾಟ್ ತಗೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಂತೇಳಿ ಯಾವಾಗ ಬಯಲಿಗೆ ಬರುತ್ತೆ ಅನ್ನೋ ನಿಮಗೆ. ಮತ್ತು ಇಡಿ ಕೂಡ ತುಂಬ ರೆಕಾರ್ಡೆಡ್ ಆಗಿ ಇಡಿ ಕಾನೂನು ಎಷ್ಟು ಬಲವಾಗಿರುತ್ತೆ ಅಂತಂದರೆ, ಸುಮ್ಮನೆ ಅವ್ರು ಹೇಳ್ಬೋದು BJP ಅವರು ಇಡಿನ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಬಿಡ್ತಾರೆ ಅಂತೇಳಿ. ಇಡಿಗೆ ಸಪ್ರೇಟ್ ಕಾನೂನೇ ಇದೆ. 2013ರಲ್ಲಿ ಎಂಥ ಕಾನೂನು ಅಂತಂದರೆ, ₹1 ಅಮೌಂಟ್ ಬಗ್ಗೆ ಕೂಡ ತಪ್ಪು ಚಾರ್ಜ್ ಶೀಟ್ ಅವ್ರು ಫೈಲ್ ಮಾಡೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಮಾಡಿದರೆ ನೇರವಾಗಿ ಅಧಿಕಾರಿಗಳೇ ಬಲೆಗೆ ಬಿದ್ದುಬಿಡ್ತಾರೆ. ಬಲೆಗಂತಲ್ಲ, ಅವರು ಮನೆಗೆ ಹೋಗ್ಬಿಡ್ತಾರೆ. ಅಷ್ಟು ಸ್ಟ್ರಾಂಗ್ ಕಾನೂನು.
ಏನಿದ್ರು ಕೂಡ ರೆಕಾರ್ಡ್ CBI ಪೊಲೀಸ್ ಇಲಾಖೆ ಇದ್ದಂಗೆ ಅದು. ಅವರು ಟಾರ್ಗೆಟ್ ಮಾಡ್ಬೋದು, ಸುಳ್ಳು ಚಾರ್ಜ್ ಶೀಟು ಹಾಕ್ಬೋದು, ನಿಜ ಇಲ್ಲದೆ ಹೋದರೂ ಕೂಡ ಅವ್ರು ಬೇಕಾದರೆ ಕಿರಿಕಿರಿ ಕೊಡಲಿಕ್ಕೆ ಮಾಡ್ಬೋದು. ಬಟ್ ಇಡೀ ಪರ್ಫೆಕ್ಟ್ ಲೆಕ್ಕಾಚಾರಗಳಿರುತ್ತೆ. ಆ ಲೆಕ್ಕಾಚಾರಗಳ ಆಧಾರದ ಮೇಲೆ ಅವ್ರು ಹೋಗ್ತಾ ಬಿಟ್ರೆ ಅವರು ಸುಮ್ಮನೆ ಕೇಸ್ ಮಾಡುವಂಥದ್ದು, ಸುಮ್ಮನೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಬಟ್ ಅವರು ನನಗೆ ತಿಳಿದಷ್ಟು ಮಟ್ಟಿಗೆ ಈ ಕ್ಷಣಕ್ಕಾದರೂ ಕೂಡ, ಇವತ್ತಿಗಾದರೂ ಕೂಡ 140 ಫ್ಲ್ಯಾಟು 300 ಕೋಟಿ ಅಟ್ಯಾಚ್ಮೆಂಟ್ ಆಗಿರೋ ಈ ಸಂದರ್ಭದಲ್ಲಾದರೂ ಕೂಡ ಅವ್ರು ಅಟ್ಲೀಸ್ಟ್ ರಾಜೀನಾಮೆ ಮಾಡಿಬಿಟ್ರೆ, ಅಟ್ಲೀಸ್ಟ್ ಇಂಥ ಸುದ್ದಿಗಳು ಅವ್ರು ಇಷ್ಟೆಲ್ಲ ರಾಜಕೀಯ 40 ವರ್ಷ ಮಾಡ್ಕೊಂಡು ಬಂದವರು. ನೋಡ್ರಿ, ಮನುಷ್ಯ ಕೊನೆಯ ಗಳಿಗೆಯಲ್ಲಿ ತುಂಬ ಗೌರವದಿಂದ ಅಧಿಕಾರವನ್ನು ಬಿಟ್ಕೊಡುವಂಥದ್ದಾಗಿರ್ಬೋದು ಅಥವಾ ಮನೆಗೆ ಗೌರವದಿಂದ ಹೋಗುವಂಥದ್ದು ಆಗಬೇಕಾಗಿತ್ತು. ಬಟ್ ಇವಾಗ ಕಾಲ ಮೀರಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಅವರು ಕಪ್ಪು ಪಟ್ಟಿ ಅವ್ರ ಹಣೆಗೆ ಅವರೇ ಕಟ್ಕೊಂಡಂಗೆ ಆಯಿತು.